ಎಚ್ಡಿಕೆ ಮನೆ ಔತಣಕೂಟ ರದ್ದಿಗೆ ಅಶ್ವತ್ಥ ನಾರಾಯಣ್ ಕಿಡಿಕಾರಿದ್ದಾರೆ. ನಾವು ಕೂತು ಮಾತಾಡೋದನ್ನ ಕಾಂಗ್ರೆಸ್ ಸಹಿಸ್ತಾ ಇಲ್ಲ. ಎಲೆಕ್ಷನ್ ಕಮಿಷನ್ಗೆ ದೂರು ಕೊಟ್ಟು ಅಡಚಣೆ ಮಾಡಿದ್ದಾರೆ. ಶ್ರೀಗಳ ಆಶೀರ್ವಾದ ಪಡೆದು ಔತಣಕೂಟಕ್ಕೆ ಕರೆದಿದ್ರು. ಕಾಂಗ್ರೆಸ್ನವರು ಇದನ್ನೇ ದೊಡ್ಡ ಅಪಪ್ರಚಾರ ಮಾಡಿದ್ರು. ಈಗಲಾದ್ರೂ ಕಾಂಗ್ರೆಸ್ನವರಿಗೆ ಸಂತೋಷ ಆಗಬಹುದೇನೋ ಅಂತ ಅಶ್ವತ್ಥ ನಾರಾಯಣ್ ಕಿಡಿಕಾರಿದ್ದಾರೆ. ಇವತ್ತು ಬೆಳಿಗ್ಗೆ ಅಷ್ಟೇ ಮೈತ್ರಿ ಒಕ್ಕಲಿಗ ನಾಯಕರು ಶ್ರೀಗಳ ಆಶೀರ್ವಾದವನ್ನ ಪಡೆದಿದ್ರು. ಅದಕ್ಕೂ ಕೂಡ ಕಾಂಗ್ರೆಸ್ನಿಂದ ಕೌಂಟರ್ ಬಂದಿತ್ತು. ಔತಣಕೂಟ ಆಯೋಜನೆ ಮಾಡಿದ್ರು, ಅದಕ್ಕೂ ಕೂಡ ಕಾಂಗ್ರೆಸ್ ಕಲ್ಲು ಹಾಕಿದೆ ಅಂತ ಅಶ್ವತ್ಥ ನಾರಾಯಣ್ ಕಿಡಿಕಾರಿದ್ದಾರೆ. ಔತಣಕೂಟ ಒಂದು ಹಬ್ಬದ ರಾಜಕೀಯದಲ್ಲಿ ಒಂದು ಮಿತ್ರ ಪಕ್ಷಗಳು ಇವತ್ತು ಗುರುಗಳ ಆಶೀರ್ವಾದವನ್ನು ಪಡೆದು ಏನು ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಔತಣಕೂಟವನ್ನು ಕರೆದಿದ್ದರು. ಅದಕ್ಕೆ ಇವತ್ತು ಯಾವುದೋ ಒಂದು ಪ್ರತಿಪಕ್ಷದ ಕಾಂಗ್ರೆಸ್ನವರು ಅದಕ್ಕೊಂದು ದೊಡ್ಡ ರೀತಿಯಾದಂಥ ಅಪಪ್ರಚಾರವನ್ನು ಮಾಡಿ ಪ್ರಯತ್ನ ಮಾಡಿದ್ದಾರೆ. ಮತ್ತು ಎಲೆಕ್ಷನ್ ಕಮಿಷನಲ್ಲೂ ಏನು ಕಂಪ್ಲೇಂಟನ್ನು ಕೊಟ್ಟು ಅನವಶ್ಯಕವಾಗಿ ಇದಕ್ಕೆ ಅಡಚಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಬೇಡ ಬಿಡಿಯಪ್ಪ, ಇಷ್ಟೊಂದು ನಾವೆಲ್ಲ ಒಂದು ಕಡೆ ಒಟ್ಟಿಗೆ ಸೇರಿ ಒಂದು ಔತಣಕೂಟದಲ್ಲಿ ಭಾಗವಹಿಸೋದು JDS ನಾಯಕರುಗಳು, ನಾವೇನು ಸಾರ್ವಜನಿಕರನ್ನ ಸೇರಿಸ್ಕೊಂಡು ಕೂತಿದ್ದೀವಿ. ಇವ್ರಂಗೆ ಏನಿಲ್ಲ, ನಾವು ಮಿತ್ರ ಪಕ್ಷದವ್ರು ಕೂತ್ಕೊಂಡು ಮಾತಾಡೋಂಥದ್ದನ್ನ ಎಲ್ಲ ಒಂದು ಕಡೆ ಇವ್ರ ಕೈನಲ್ಲಿ ಸಹಿಸ್ಕೊಳ್ಳೋಕ್ಕಾಗಿಲ್ಲ. ಹಾಗಾಗಿ ನಿಮಗೆ ಅಷ್ಟು ಅಭ್ಯಂತರ ಇದ್ದರೆ ಈ ಔತಣಕೂಟವೇ ಬೇಡ ಅಂತ ಈಗಾಗಲೇ ನಿಶ್ಚಯವನ್ನು ಮಾಡಿ ಕ್ಯಾನ್ಸಲ್ ಮಾಡಿರೋಂಥದ್ದು ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.